ಸಾರಿ ಹೋಗಿ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ನಾವು. ನೋಡಿ ಸ್ಟೆಪ್ಸ್ಗಳೆಲ್ಲ. ಸೊ ಇಲ್ಲಿ ಈ ಕಡೆಯಿಂದ ಹತ್ಬೋದಾಗಿರುತ್ತೆ ಇಲ್ಲಿ. ಸೊ ನಾವು ಒಳಗಡೆ ಇವತ್ತೇ ಫುಲ್ ದೇವಸ್ಥಾನ ಅಂತ ನೋಡಿ. ಈವೆಂಟ್ಗೆ ವಿಜಯ್ ಪ್ರಕಾಶ್ ಸರ್ ಬಂದಿದ್ರು. ಒಳ್ಳೊಳ್ಳೆ ಹಾಡುಗಳನ್ನು ಆಡ್ತಾ ಇದ್ರು. ನಮ್ಗೆ ಎದ್ದು ಬರ್ಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಹ್ಯಾಪಿ ಶಿವರಾತ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ವ್ಲಾಗನ್ನ ಶೂಟ್ ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಒಳ್ಳೇದನ್ನು ಮಾಡಲಿ ಶಿವಪ್ಪ, ಎಲ್ರೂ ಕಾಪಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆನ್ನೆ ವ್ಲಾಗ್ನ ಕಂಟಿನ್ಯೂಷನ್ಸ್ ಇರುತ್ತೆ. ನೆನ್ನೆ ನಾವು ತಿರುಪತಿಗೆ ಹೋಗಿದ್ವಲ್ಲ, ಸೊ ಆ ತಿರುಪತಿನಲ್ಲಿ ನನಗಾದಂಥ ಕೆಲವೊಂದೊಂದು ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ದಯವಿಟ್ಟು ಆ ಒಂದು ವ್ಲಾಗನ್ನು ಕೂಡ ದಯವಿಟ್ಟು ನೋಡಿ. ಯಾಕೆಂದರೆ ತುಂಬಾ ಚೆನ್ನಾಗಿತ್ತು. ನಮಗೆ ತಿರುಪತಿ ದರ್ಶನ ಆಗಿದ್ದು. ರಶ್ ಇತ್ತು, ತುಂಬಾ ರಶ್ ಇತ್ತು. ಸೊ ನಾವು ಯೂಶ್ವಲಿ 2 hours ನಾವು ವೆಯ್ಟ್ ಮಾಡ್ತಿದ್ದಂಥವ್ರು ನೆನ್ನೆ ದಿವಸ ನಮಗೆ 4 hours ಆಯಿತು. ಸೊ ನಾವು ಇವ್ರನ್ನ ಕಟ್ಕೊಂಡು ವೆಯ್ಟ್ ಮಾಡೋದಂತೂ ತುಂಬ ಕಷ್ಟ ಆಯಿತು ಆ ಒಂದು ಟೈಮಲ್ಲಿ ನಮಗೆ. ಸೊ ಅದಾದಮೇಲೆ ನಾವು ದೇವರ ದರ್ಶನವನ್ನು ಮಾಡಿದ ನಂತರ ನಮಗಾದಂಥ ಅನುಭವ ಇದೆಯಲ್ಲ, ತುಂಬಾ ಅದ್ಭುತವಾಗಿತ್ತು. ಎಷ್ಟೋ ಲಕ್ಷಾಂತರ ಜನಗಳು ಇದ್ದರು. ಆ ಒಂದು ಮಧ್ಯದಲ್ಲಿ ನಾವು ದೇವ್ರ ದರ್ಶನ ಆಯ್ತಲ್ಲ, ಆ ಒಂದು ಶನಿವಾರ ಆಗಿದ್ದು ದೇವ್ರ ದರ್ಶನ, ತಿಮ್ಮಪ್ಪನ ದರ್ಶನ ಅಂತೂ ಬ್ಯೂಟಿಫುಲ್ ಆಗಿ ನಾವು ದರ್ಶನವನ್ನು ಮಾಡಿದ್ವಿ. ಹಾಗೆ ಅನ್ನಪ್ರಸಾದಕ್ಕೆ ಹೋಗಿ ನಾವು ಬಂದಿದ್ದು ಹೊರಗಡೆಗೆ 9:30 10 o'clock ಆಗಿತ್ತು. ಸೊ ಅನ್ನಪ್ರಸಾದಕ್ಕೆ ಹೋಗಿದ್ವಿ. ಲಾಸ್ಟ್ ನಮ್ಮದೇ ಊಟ ಇದಾಗಿತ್ತು. ಊಟನ ತುಂಬ ಚೆನ್ನಾಗಿ ಕೊಡ್ತಾರೆ ತಿರುಪತಿನಲ್ಲಿ. ಯಾರಾದರೂ ತಿರುಪತಿಗೆ ಹೋಗೋರು ಇದ್ದರೆ ಊಟ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಹೊರಗಡೆ ಎಲ್ಲೂ ತಿನ್ನೋದಕ್ಕೆ ಹೋಗ್ಬೇಡಿ. ತಿರುಪತಿ ಪ್ರಸಾದವನ್ನೇ ತಿನ್ನಿ. ತುಂಬ ಅಂತಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ತಿರುಪತಿಗೆ ಹೋದಾಗ 1 ಟೈಮ್ ಆದ್ರೂ ನಾನು ತಿರುಪತಿ ಪ್ರಸಾದ ತಗೊಂಡೆ ಸ್ವೀಕರಿಸೇ ಬರ್ತೀನಿ. 12:30 ಆಯಿತು. ನಾವು ಬಂದು ರೂಮ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ 12:30 ಆಯಿತು. ಸೊ ಇವಾಗ ನಾವು ರೂಮಲ್ಲಿ ಸ್ಟೇ ಮಾಡಿದ್ದು. ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ 12:30 ಮಕ್ಕಳೆಲ್ಲ ನಿದ್ದೆ ಆಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಬಂದು ನಾವು ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವತ್ತು ಶಿವರಾತ್ರಿ ಹಬ್ಬ ಇದೆ. ಸೊ ಹಾಗಾಗಿ ನಾವು ಕಾಳಹಸ್ತಿಗೊಂಡಿದ್ದೀವಿ. ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ತಿರುಪತಿನಲ್ಲೇ ಇಷ್ಟು ರಶ್ ಇದ್ದಾಗ ಇಲ್ಲಿಂದ ನೆಕ್ಸ್ಟು ತಿರುಪತಿಯಿಂದ ಕಾಳಹಸ್ತಿಗೆ ಹೋಗುವಂಥದ್ದು ಎಲ್ಲ ಜನಗಳನ್ನು. ಸೊ ಹಾಗಾಗಿ ಇಲ್ಲಿ ತುಂಬ ಕ್ರೌಡ್ ಇದೆ. ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ನಮಗೆ ದರ್ಶನ ಲಾಸ್ಟ್ ಟೈಮ್ ನಮಗೆ 1 hour ಆಗಿತ್ತು ಕಾಳಹಸ್ತಿನಲ್ಲಿ. ಈ ಟೈಮ್ ದರ್ಶನ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಹಬ್ಬ ಬೇರೆ ಇದೆ. ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಇವಾಗ ಹೊರಡ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು. ನೆಕ್ಸ್ಟು ನಾವು ಕಾಳಹಸ್ತಿಗೆ ಹೋಗ್ತಿದ್ದಾಗೆ ಮತ್ತು ಕಾಳಹಸ್ತಿನಲ್ಲಿ ಹೇಗಿದೆ ಅಥವಾ ಕ್ರೌಡ್ ಇದೆಯಾ, ಇಲ್ಲ ಪೂಜೆಗಳು ಹೇಗಾಯಿತು, ನಮಗೆ ಯಾವ ಥರ ದರ್ಶನ ಸಿಕ್ತು, ಹೋಗ್ಬೇಕಾದ್ರೆ ನೀವು ಯಾವ ಥರ ಕಾಳಹಸ್ತಿಗೆ ಹೋಗಬೇಕು ಅಂತ ನನಗೇನು ನನ್ನ ಒಂದು ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಂದ ಕಾಳಹಸ್ತಿ ಕಡೆ ಹೊರಟಿದ್ದೀವಿ. ಸೊ ಕಾಳಹಸ್ತಿನಲ್ಲಿ ಸಿಗೋಣ ನಿಮಗೆ. ನಾವು ಸ್ಟೇ ಮಾಡಿದಂಥ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ನಮಗೆ ಸಖತ್ ಕಂಫರ್ಟಬಲ್ ಆಗಿತ್ತು. ಮಕ್ಕಳಂತೂ ಸಖತ್ ಅವ್ರಿಗೆ ಚೆನ್ನಾಗಿರ್ಬೇಕಾಗತ್ತೆ ರೂಮ್ಸ್ಗಳೆಲ್ಲ. ಸೊ ಹಾಗಾಗಿ ಇಲ್ಲಿ ರೂಮ್ಸ್ ಕೂಡ ಸದ್ಯ ನಮಗೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಆ ಕ್ರೌಡು ನೋಡಿಬಿಟ್ಟು. ಬಟ್ ಆದರೆ ನಮಗೆ ಒಳ್ಳೆ ರೂಮೇ ಸಿಕ್ತು. ಹಾಗೆ ನಮ್ಮ ರೂಮಿಂದ ಈ ಥರ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗ್ತಾಯಿತ್ತು. ನಮಗೆ ಈ ಥರ ಬೆಟ್ಟದ ಒಂದು ವ್ಯೂ ಸಿಗ್ತಾಯಿತ್ತು. 12:30 ಇಲ್ಲಿ ಬಂದಾಗ ಏನೂ ಗೊತ್ತಾಗಲಿಲ್ಲ ನಮಗೆ ಅಷ್ಟೊತ್ತೊಂದು ರಾತ್ರಿನಲ್ಲಿ. ಬಟ್ ಮಾರ್ನಿಂಗ್ ಅಂತೂ ಎದ್ದು ನೋಡಿದ ತಕ್ಷಣ ಸಖತ್ತು ತುಂಬ ಖುಷಿ ಅಂತ ಅನ್ನಿಸ್ತು ಬೆಳಿಗ್ಗೆ ಎದ್ದು ನೋಡಿದಾಗ. ಸೊ ಹಾಗೆ ನಾವು ಇವಾಗ ಕಾಳಹಸ್ತಿಗೆ ಹೊರಡಬೇಕಲ್ಲ. ಸೊ ಹಾಗಾಗಿ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ. ನಮ್ಮ ಕ್ಯೂಟ್ ಬೇಬೀಸು ಇಲ್ಲಿದ್ದಾರೆ. ಇಲ್ಲಿ ನೋಡಿ ಹೆಂಗಿತ್ತು ರಾತ್ರಿ? ಆಯ್ತು ರಾತ್ರಿ ದರ್ಶನ ಚೆನ್ನಾಗಿ ಇಷ್ಟ ಆಯ್ತಾ? ಇವ್ರದಂತೂ ಏನೂ ಇಲ್ಲ ಪಾಪ. ಈತನೇ ಅಂತೂ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ತುಂಬ ನಡ್ಕೊಂಡು ಹೋದ್ರು. ತುಂಬ ಎಲ್ಲೂ ಕೂಡ ಎತ್ಕೊಳ್ಳಿ ಅಂತ ಹೇಳಲಿಲ್ಲ. ಇವ್ರು ಇದಾರಲ್ಲ ಈ ಚಿನ್ನು ಮರಿ,
ಈ ಪಾಪು ಏನ್ ಮಾಡಿದ್ರಿ ಚಿನ್ನಿ ನೀವು? ಎತ್ಕೊ ಅಂತ ಹಠ ಮಾಡ್ತಾ ಇದ್ದೆ. ಯಾವಾಗ್ಲೂ ಎತ್ಕೊ ಅಂತ ಹಠ ಮಾಡಿ, ಜೊತೆಗೆ 1-2 ಅವರ್ 3 ಅವರ್ ನಿದ್ದೆ ಮಾಡಿ, ಆ ಟೈಮಿಂಗ್ಸ್ ಅನ್ನೆಲ್ಲ ಇವಳಿಗೆ ಏನು ಇದಾಗುತ್ತೆ ಆ ಥರ ಆರಾಮಾಗಿ ಈಸಿಯಾಗಿ ದರ್ಶನ ಮಾಡಿದವರು ಅಂತಂದ್ರೆ ಮೇಡಮ್ ಇವ್ರು ಅಷ್ಟೇನೆ. ಬಟ್ ನಾವು ಆ ನುಗ್ಲಲ್ಲಿ ಪಾಪ ಇತನ್ಯ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ಲು. ಥ್ಯಾಂಕ್ ಯು ಇತನ್ಯ. ವೆಲ್ಕಮ್. ಶಿವಪ್ಪನ ದರ್ಶನ ಮಾಡಬೇಕು ಅಂತಾನೆ ನಾನು ಹೊರಟಿದ್ದೀನಿ. ಅವ್ರ ದರ್ಶನ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅವ್ರ ದರ್ಶನ ಮಾಡಬೇಕು ಕಾಳಸ್ತಿನಲ್ಲಿ ಹಬ್ಬದ ದಿವಸ ಅಂತ ನಾನು ಅನ್ಕೊಂಡಿದ್ದೆ. ಸೊ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಕಾಳಹಸ್ತಿಗೆ 48 ಕಿಲೋಮೀಟರ್ಸ್ ಬರುತ್ತೆ. ನಾವು ಹೊರಟಂತ ಟೈಮಲ್ಲಿ 1.5 ಅವರ್ ತೋರಿಸ್ತಾ ಇತ್ತು. ಬಿಕಾಸ್ ಇವತ್ತು ಹಬ್ಬ ಮತ್ತೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ 1.5 ಅವರ್ ತೋರಿಸ್ತಾ ಇತ್ತು. ಯೂಶುವಲಿ ಇಲ್ಲಿಗೆ ಬರುವಂತ ಟೈಮ್ ಏನಿದ್ರು ತಿರುಪತಿಯಿಂದ ಇಲ್ಲಿ ಬರೋದಕ್ಕೆ 1 ಅವರ್ ಸಾಕಾಗ್ಬಿಡುತ್ತೆ. ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ರೋಡ್ ಇಲ್ಲಿಗೆ 1 ಅವರ್ ನಾವು ರೀಚ್ ಆಗ್ತೀವಿ. 48 ಕಿಲೋಮೀಟರ್ಸ್ ಅಂತಂದ್ರೆ ಅದನ್ನ ತುಂಬಾ ಚೆನ್ನಾಗಿ ರೋಡ್ಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಿವಾಗ ಕಾಳಹಸ್ತಿ ರೋಡ್ ಅಲ್ಲಿ ಇದ್ದೀವಿ. ಕಾಳಹಸ್ತಿಗೆ ನಿಯರ್ ಬೈ ಇನ್ನೊಂದು 5 ಕಿಲೋಮೀಟರ್ ದೂರ ಇದೆ. ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಚಂದ್ರು. ಗ್ರೀನರಿ ಸಕ್ಕದಾಗಿದೆ ಎಲ್ಲ. ಬಟ್ ಎಷ್ಟೇ ಇದಿದ್ರು ಗ್ರೀನ್ ಲ್ಯಾಂಡ್ ಇದ್ರು ಎಲ್ಲ ಬಿಸ್ನೆಸ್ ಪರ್ಪಸ್ಗೆ ಎಲ್ಲ ಇದ್ ಮಾಡ್ತಾ ಇದಾರೆ. ಎಲ್ಲ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರೀನೇ ಇದೆ ಎಲ್ಲ ಕಡೆ. ಬಟ್ ನಾವು ಅಲ್ಲಿಂದ ತಿರುಪತಿ ರೋಡಿಂದ ಇಲ್ಲಿಗೆ ಬಂದಂಗೆ ಅಂತ ಅನಿಸ್ಲಿಲ್ಲ ಅಲ್ವಾ? ಒಂಥರ ಆರಾಮಾಗಿ ಬಂದಂಗೆ ಅಂತ ಅನಿಸ್ಬಿಡ್ತು. ಸಕ್ಕತ್ತಾಗಿತ್ತು ರೋಡು, ತುಂಬಾ ಚೆನ್ನಾಗಿದೆ. ಯಾರ್ಯಾರು ವೆಹಿಕಲ್ಸ್ ಅಲ್ಲಿ ಬರ್ತಿದ್ದೀರಾ ತಿರುಪತಿ ಬಂದವರು ವಿಸಿಟ್ ಮಾಡಿ ಕಾಳಹಸ್ತಿಗೆ. 1 hour ಅಷ್ಟೇ ಜರ್ನಿ ತಗೊಳುತ್ತೆ. ತುಂಬಾ ಚೆನ್ನಾಗಿದೆ. ನಾರ್ಮಲ್ ಡೇಸ್ ಅಲ್ಲಿ ದರ್ಶನಗಳು ಕೂಡ ತುಂಬಾ ಚೆನ್ನಾಗಿ ಇದಾಗ್ಬಿಡುತ್ತೆ. ದರ್ಶನಗಳು ಸಿಗುತ್ತೆ. ಮತ್ತೆ ಟ್ರೈನ್ ಫೆಸಿಲಿಟೀಸ್ ಇದೆ. ಟ್ರೈನ್ ಬರುವಂತವ್ರು ಕೂಡ ಅದ ಟ್ರೈನ್ ಟೈಮಿಂಗ್ಸ್ ನೋಡ್ಕೊಂಡು ಒಂದು ಟ್ರೈನ್ ಯಾವ ಟೈಮಿಂಗ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಅರೇಂಜ್ ಮಾಡ್ಕೊಂಡು ಕಾಳಹಸ್ತಿಗೆ ಬಂದಿದ್ದು ಹೋಗ್ಬೋದು. ತಿರುಪತಿ ಬರುವಂತ ಟ್ರೈನ್ಗಳೇ ಬರುತ್ತೆ ಇಲ್ಲಿಗೂನು. ತಿರುಪತಿ ಮತ್ತು ಕಾಳಹಸ್ತಿ ಎರಡು ಇದನ್ನು ದರ್ಶನ ಮುಗಿಸ್ಕೊಂಡು 2 ದೇವಸ್ಥಾನಗಳನ್ನು ದರ್ಶನವನ್ನ ಮುಗಿಸ್ಕೊಂಡು ಹೋಗ್ಬೋದಾಗಿರುತ್ತೆ. ಆ ಟೈಮಿಂಗ್ಸ್ ಗಳನ್ನ ನೋಡ್ಕೊಂಡು ಹೊರಡ್ಬೇಕು. ಕಾಳಹಸ್ತಿನ ಮುಗಿಸ್ಕೊಂಡು ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೇಮ್ ನಮ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೇಗಿದೆ ಹಾಗೆ. ಸೊ ಕಾಳಹಸ್ತಿಲಿ ದರ್ಶನವನ್ನ ಮಾಡಿ ಸೊ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಯಾರದೇ ಬೇರೆಯವ್ರ ಮನೆಗೆ ಮತ್ತೆ ಯಾವ ಫ್ರೆಂಡ್ಸ್ ರಿಲೇಷನ್ಸ್ ಆತರ ಮನೆಗಳಿಗೆ ಹೋಗ್ದೇನೆ ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿನ ಫಸ್ಟ್ ತಿರುಪತಿನಲ್ಲಿ ದರ್ಶನವನ್ನ ಮುಗಿಸಿ ನಂತರ ಕಾಳಹಸ್ತಿಗೆ ಬಂದು ಕಾಳಹಸ್ತಿನಲ್ಲಿ ದರ್ಶನವನ್ನ ಮುಗಿಸ್ಕೊಂಡು ನಾವು ದೇವರ ದರ್ಶನ ಆದ ನಂತರ ನಮ್ಮ ಮನೆಗಳಿಗೆ ಹೋಗಿ ನಾವು ಹೋಗ್ಬೇಕಾಗತ್ತೆ. ಸೊ ಹೋಗುವಂತ ಇದನ್ನ ಹೇಳ್ತಾರೆ. ಸೊ ಕಾಳಹಸ್ತಿ ಇಲ್ಲಿಗೆ ರಾಹುಕೇತು ಪೂಜೆ ಮಾಡ್ಸಕ್ಕೆ ಅಂತ ತುಂಬಾ ಭಕ್ತಾದಿಗಳು ಸೇಮ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಳಸರ್ಪ ದೋಷ ಏನಿದೆ ಅದನ್ನ ನಿವಾರಣೆ ಮಾಡ್ಕೊಂಡ್ ಬರ್ತೀವಲ್ಲ. ಸೊ ಅದೇ ತರ ಇಲ್ಲಿಗೆ ಬಂದು ಇಲ್ಲಿನೂ ಕೂಡ ಏನು ಸರ್ಪದೋಷ ಏನಿದೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಪೂಜೆಗಳನ್ನ ಮಾಡಿಸಿ ಬಲಿ ಪೂಜೆಗಳನ್ನ ಮಾಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಪೂಜೆಗಳು ಮಾಡೋದಿಕ್ಕೋಸ್ಕರನೇ 500 rupees ಇಂದ ಹಿಡಿದು 5000 ವರ್ಗುನು ಪೂಜೆಗಳನ್ನ ಇದ್ ಮಾಡ್ತಾರೆ. ಅವ್ರವರ ಕಂಫರ್ಟಬಲ್ ಆಗಿ ಯಾವ ದೋಷ ನಿವಾರಣೆಗೆ ಪೂಜೆಗಳನ್ನ ಮಾಡಿಸ್ತಾ ಇದೀವಿ ಆ ಒಂದು ಇದನ್ನ ನೋಡ್ಕೊಂಡು ಪೂಜೆಗಳನ್ನ ಮಾಡಿಸ್ಕೋಬಹುದು. ನಾವಿವಾಗ ಕಾಳಹಸ್ತಿಗೆ ಬಂದಿದೀವಿ. ನೀವು ನೋಡ್ತಾ ಇರ್ಬೋದು ಶ್ರೀ ಮಹಾಶಿವರಾತ್ರಿ ಬ್ರಹ್ಮ ಮಹೋತ್ಸವಲು ಅಂತ ಕಾಳಹಸ್ತಿನಲ್ಲಿ ನಾವಿವತ್ತು ಇಲ್ಲಿ ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ. ಇವತ್ತು ಪಾರ್ಕಿಂಗ್ ವಿಶೇಷ ದಿನ ಆಗಿರೋದ್ರಿಂದ ಇವತ್ತು ಪಾರ್ಕಿಂಗ್ ನಾವು ತುಂಬಾ ದೂರ ಹಿಂದೆನೆ ನಿಲ್ಸ್ಬೇಕಾಯ್ತು. ಲಾಸ್ಟ್ ಟೈಮ್ ನಾವು ಬಂದಿದ್ವಲ್ಲ, ಸೊ ಅವಾಗ ನಾವು ದೇವಸ್ಥಾನದ ಹತ್ರ ಅಲ್ಲಿ ಏನು ಈಗ ಮುಖ್ಯದ್ವಾರ ಏನ್ ಕಾಣಿಸ್ತಾ ಇದೆ ನಮ್ಗೆ ಅಲ್ಲೇನೆ ನಾವು ಪಾರ್ಕ್ ಮಾಡ್ಕೊಂಡಿದ್ವಿ, ಅಕ್ಕಪಕ್ಕನೆ ಪಾರ್ಕ್ ಮಾಡಿದ್ವಿ. ಬಟ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನಾವು ಒಳಗಡೆಗೆ ಯಾವುದೇ ತರದ ವೆಹಿಕಲ್ಸ್ ಅನ್ನ ಬಿಡ್ತಾ ಇಲ್ಲ. ನಾವು ಇಲ್ಲೇನು ಬ್ರಿಡ್ಜ್ ಕಾಣಿಸ್ತಾ ಇದೆ, ಈ ಬ್ರಿಡ್ಜ್ ಹತ್ರನೇ ನಾವು ಸ್ಟಾಪ್ ಮಾಡ್ಬಿಟ್ಟು ಬ್ರಿಡ್ಜ್ ಇಂದ ನಾವು ಲೆಫ್ಟ್ ಸೈಡ್ಗೆ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಆಟೋ ತಗೊಂಡು ಆಟೋದಲ್ಲಿ ಹೋಗ್ಬೇಕು ಅಂತ ಅನ್ಬಿಟ್ಟು ಹೇಳಿದ್ರು. ತುಂಬಾನೇ ಅಂತಂದ್ರೆ ತುಂಬಾ ರಶ್ ಇದೆ. ಅದು ತುಂಬಾ ಸ್ಪೆಷಲ್ ಡೇ ಇವತ್ತಾಗಿರೋದ್ರಿಂದ ಸೊ ಇಲ್ಲಿ ಈ ಸಖತ್ ರಶ್ ಇದೆ. ಈ ಒಂದು ಕಾಳಹಸ್ತಿ ದೇವಸ್ಥಾನ. ಸೊ ನಾವ್ ಇವಾಗ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ.
500 ಟಿಕೆಟ್ಸ್ ಇರುವಂತದ್ದು ಇದು. ಆ ಒಂದು ಲೈನಲ್ಲಿ ಇದೀವಿ ನಾವು. ಇದೇ ದೇವಸ್ಥಾನದ ಹೊರಗಡೆಯಿಂದ ಲೈನ್ ಕ್ಯೂ ಆಗಿದೆ. ಇಲ್ಲಿಂದ 2 hours ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2 hours ಆಗುತ್ತೆ ಅಂತ, ಬಟ್ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಹೇಳ್ತಾನೆ ಇದ್ದಾರೆ ಇದ್ರಲ್ಲಿ ಏನು ಒಂದು ಮೈಕಲ್ಲಿ ಹೇಳ್ತಾನೆ ಇದ್ದಾರೆ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. 2 hours ಅಂತ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಆಗ್ತದೆ, ಜಾಸ್ತಿ ಆಗ್ತಿಲ್ಲ, ಲೈಟಾಗಿ ಆಗ್ತದೆ. ಮಧ್ಯದಲ್ಲಿ ಹಾಗೆ ಬಿಸ್ಕೆಟ್ ಪ್ಯಾಕೆಟ್ಸು ಹಾಗೆ ವಾಟರ್ ಬಾಟಲ್ಸ್ ಅದೆಲ್ಲ ಕೊಡ್ತಾ ಇದ್ರು. ರಶ್ ತುಂಬ, ಕ್ರೌಡ್ ತುಂಬ ಜಾಸ್ತಿ ಆಗ್ತಾ ಇತ್ತು. ಹಾಗೆ ಪಾಪ ಅದು ವಾಟರ್ಸ್ ಎಲ್ಲ ಅಲ್ಲೇ ಇದೆ ನೋಡಿ, ಬಾಟಲ್ಸು ಮತ್ತು ಬಿಸ್ಕೆಟ್ಸ್ ಬಾಕ್ಸ್ ಎಲ್ಲ. ಸೊ ಅದೆಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಈ ನಮ್ಮ ಜನಗಳೆಲ್ಲ ಅರ್ಧ ಕುಡಿದು ಈ ಥರ ಬಿಸಿಲಲ್ಲಿ ಇಟ್ಟಿದ್ದಾರೆ. ಎಷ್ಟು ವೇಸ್ಟ್ ಮಾಡ್ತಾರಲ್ಲ. ಇಲ್ಲಿ ಶಿವರಾತ್ರಿಗೆ ಎಲ್ಲ ದೇವಸ್ಥಾನಗಳ ಥರ ಇಲ್ಲೂ ಜಾತ್ರೆನೇ ನಡೆಯುತ್ತೆ. ತುಂಬ ರಶ್ ಇರುತ್ತೆ. ಎಲ್ಲೆಲ್ಲಿಂದ ಜನಗಳು ಬರ್ತಾರೆ ಅಂತಲೇ ಗೊತ್ತಿರಲ್ಲ. ಸೊ ಹಾಗಾಗಿ ಶಿವರಾತ್ರಿಗೆ ಬರುವಂಥವ್ರು ಸ್ವಲ್ಪ ನೋಡಿಕೊಂಡು ಬನ್ನಿ. ಇಲ್ಲ ಅಕ್ಕಪಕ್ಕ ಊರು ಗೊತ್ತಿರುವಂಥವ್ರು ಓಕೆ, ಬಟ್ ಗೊತ್ತಿಲ್ಲದೆ ಬರುವಂಥವ್ರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗೆ ನಮ್ದು ಇವಾಗ ದರ್ಶನ ಎಲ್ಲ ಆಯಿತು. ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ. ಒಳಗಡೆ ಯಾವ ಥರ ದೇವಸ್ಥಾನದ ಒಳಗಡೆ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂಥರ ಸ್ವರ್ಗ ಥರ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವಸ್ಥಾನನ. ಮತ್ತು ದೇವ್ರ ದರ್ಶನ ಕೂಡ ಸ್ಟ್ರೈಟ್ 2-3 ಸಾರಿ ಹೋಗಿ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ನಾವು. ಇವಾಗ ಊಟನೂ ಆಯಿತು, ಪ್ರಸಾದನೂ ಸಿಕ್ತು ನಮಗೆ. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊಡ್ತಾ ಇರುವಂಥದ್ದಾಗಿ. ನಿಜವಾಗ್ಲೂ ತುಂಬ ಅಂತಂದರೆ ತುಂಬಾ ಚೆನ್ನಾಗಿತ್ತು ಇವತ್ತು ದರ್ಶನ ಆಗಿದ್ದು. 3 ಸಾರಿ ದರ್ಶನ ಮಾಡಿದ್ವಿ ಹೋಗಿ 3 ಸಾರಿ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ನೋಡ್ತಾ ಇದ್ರಲ್ಲ ಎಷ್ಟು ರಶ್ ಇದೆ ಅಂತ. ಜಾತ್ರೆ ಆಗ್ಬಿಟ್ಟಿದೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಮೇಲ್ಗಡೆ ಲಾಸ್ಟ್ ಟೈಮು ಇಲ್ಲಿ ಮೇಲ್ಗಡೆಗೆಲ್ಲ ಹೋಗಿದ್ವಿ, ಬಟ್ ಈ ಸಾರಿ ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲಿಗೆ ಮೇಲ್ಗಡೆ. ಯಾಕೆಂದರೆ ವೆಹಿಕಲ್ಗಳು ಬಿಡಲ್ಲ. ಅಲ್ಲಿ ವೆಹಿಕಲ್ ಇದ್ರೇ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ ಸ್ಟೆಪ್ಸ್ಗಳೆಲ್ಲ. ಸೊ ಇಲ್ಲಿ ಈ ಕಡೆಯಿಂದ ಹತ್ಬೋದಾಗಿರುತ್ತೆ ಇಲ್ಲಿ. ಸೊ ನಾವು ಒಳಗಡೆ ಇವತ್ತೇ ಫುಲ್ಲು ದೇವಸ್ಥಾನ ಅಂತ ನೋಡಿ, ಆದರೆ ಮೊಬೈಲ್ನ ಡೆಪಾಸಿಟ್ ಮಾಡಿಬಿಟ್ಟಿದ್ರಿಂದ ಒಳಗಡೆಯಿಂದ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಜವಾಗ್ಲೂ ತುಂಬ ಅದ್ಭುತವಾಗಿತ್ತು ದೇವಸ್ಥಾನ, ಹಾಗೆ ದೇವರ ದರ್ಶನ. ಹಾಗೆ ಒಳಗಡೆ ಏನು ಶಿವರಾತ್ರಿಗೋಸ್ಕರ ಏನು ಮಾಡಿದ್ದಾರೆ ಅದೆಲ್ಲ ತುಂಬ ಅಂತಂದರೆ ತುಂಬ ಚೆನ್ನಾಗಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ಕಾರ್ ಅಲ್ಲಿದೆ. ಸೊ ನಾವು ಇವಾಗ ನಮ್ಮ ಕಾರ್ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ವಿ ನಡ್ಕೊಂಡು. ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ. ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು. ಅದು ಬೆಟ್ಟದ ಮೇಲ್ಗಡೆ ಏನೋ ಒಂಚೂರು ಕಿಡಿ ಏನೋ ಆಗಿರುತ್ತೆ, ಅದು ಫುಲ್ಲು ಹತ್ಕೊಂಡು ಈ ಥರ ಸಖತ್ ಹತ್ಕೊಂಡ್ಬಿಡುತ್ತೆ. ಎಲ್ಲ ಒಣಗಿರುತ್ತಲ್ಲ ಇವಾಗ ಬೇಸಿಗೆಗೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಚಿನ್ನ ನೋಡು. ಡಬಲ್ ಲೈಟ್ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಸಾಕು ಸಾಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ನಿಯರ್ ಕೋಲಾರ ಹತ್ರ ಇದೀವಲ್ವ. ಕೋಲಾರ ಬಿಟ್ಟಾಯ್ತಾ? ಹೌದಾ? ನಾವು ಕೋಲಾರ, ನಾನು ಇನ್ನ ಕೋಲಾರ ಅಂತ ಅಂದ್ಕೊಂಡಿದ್ವಿ ಕೋಲಾರದ ಹತ್ರ ಇದ್ವಿ ಅಂತ. ಸೊ ಆಲ್ರೆಡಿ ಕೋಲಾರ ಬಿಟ್ಟಿದ್ವಿ.
ಉದ್ದಪ್ಪನಹಳ್ಳಿ. ಉದ್ದಪ್ಪನಹಳ್ಳಿ, ಸಿದ್ದಪ್ಪನಹಳ್ಳಿ ಅಲ್ಲ, ಉದ್ದಪ್ಪನಹಳ್ಳಿ. ನಾವು MG ರೋಡಲ್ಲಿ ಇದ್ದೀವಿ ಇವಾಗ. ನಾವು MG ರೋಡ್ ಮೆಟ್ರೋ ಸ್ಟೇಷನ್ ಕ್ರಾಸ್ ಮಾಡಿದ್ವಿ ಇವಾಗ 9:15 ಟೈಮ್ ಆಗ್ತಾ ಇದೆ. ಇಲ್ಲೇ ನೋಡಿ ಪ್ರಜಾವಾಣಿ ಮತ್ತೆ ಇದೆಲ್ಲ, ಇಲ್ಲೇ ಪತ್ರಿಕೆಗಳಿದೆಲ್ಲ ಇದೆ. MG ರೋಡಲ್ಲೇ ಇರುವಂಥದ್ದು. ನಾವು ಆನ್ ದಿ ವೇ ಬರ್ತಾ ಸುಮಾರು ದೇವಸ್ಥಾನಗಳನ್ನು ನೋಡ್ಕೊಂಡು ಬರ್ತೀವಿ. ಅಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಆಗಿತ್ತು. ತುಂಬ ಚೆನ್ನಾಗಿ ವಿಶೇಷ ದರ್ಶನಗಳು, ವಿಶೇಷ ಪೂಜೆಗಳು ಮತ್ತು ಜನಗಳು ಹಾಗೆ ತುಂಬ ಜನಗಳು ಸೇರಿದ್ರು. ಎಲ್ಲ ದೇವಸ್ಥಾನಗಳು ಅಷ್ಟೇ. ಇವಾಗ 10 o'clockಗೆ ರೀಚ್ ಆಗ್ತಾ ಇದ್ದೀವಿ ನಮ್ಮ ಕೆಂಗೇರಿನಲ್ಲೂ ಶಿವರಾತ್ರಿ ಹಬ್ಬಕ್ಕೆ ಫುಲ್ಲು ರೋಡೆಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ನಮ್ಮ ಶ್ರೀ ವಿದ್ಯಾ ಗಣಪತಿ ಕಡೆಯಿಂದ ಮಹಾಶಿವರಾತ್ರಿ ಸಂಭ್ರಮ. ನಮ್ಮ ಕೆಂಗೇರಿನಲ್ಲಿ ಶಿವರಾತ್ರಿ ಮಹೋತ್ಸವಕ್ಕೆ ಅಂತಲೇ ಫಂಕ್ಷನ್ ಅರೇಂಜ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿಗೂ ಕೂಡ ಅಟೆಂಡ್ ಮಾಡಿಬಿಟ್ಟು ಒಂದು 11:30ವರೆಗೂ ಅಲ್ಲೂ ಇದ್ದು ಆಮೇಲೆ ನೆಕ್ಸ್ಟು ಮನೆ ಕಡೆಗೆ ಹೊರಡ್ತೀವಿ. ಈವೆಂಟ್ಗೆ ವಿಜಯ್ ಪ್ರಕಾಶ್ ಸರ್ ಬಂದಿದ್ದರು. ಒಳ್ಳೊಳ್ಳೆ ಹಾಡುಗಳನ್ನು ಆಡ್ತಾಯಿದ್ರು. ನಮಗೆ ಎದ್ದು ಬರ್ಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಸೊ ಸುಮಾರು ಹೊತ್ತು ಕೂತ್ಕೊಂಡು ಸಾಂಗ್ಗಳನ್ನೆಲ್ಲ ಕೇಳ್ಕೊಂಡು ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಅಷ್ಟೊಂದು ಲೇಟ್ ಆಗಿದ್ರು ಕೂಡ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ರು, ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಶಿವರಾತ್ರಿ ಹಬ್ಬದ ದಿನ ತುಂಬ ಜನ ಸೇರಿದ್ರು ಅಲ್ಲಿ. ಸೊ ಇದು ಕಾಂತಾರ ಮೂವಿದು ಲಾಸ್ಟ್ ಇದು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನಾವು ಶಿವರಾತ್ರಿ ಹಬ್ಬದ ದಿವಸ ಕಾಳಹಸ್ತೇಶ್ವರನ ದರ್ಶನವನ್ನು ಮಾಡಿದಂಥ ವ್ಲಾಗ್ ಇದು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಈ ಒಂದು ವ್ಲಾಗನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.